ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ನಿಷ್ಪಕ್ಷಪಾತ, ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ. ಹೆಚ್ಚು ಸುದ್ದಿಗಳನ್ನು ನೋಡಿ. ವಿಜಯನಗರ ಜಿಲ್ಲೆಯಾದಾಗಲಿಂದ ವಿಜಯನಗರ ಕ್ಷೇತ್ರವು ಹೆಚ್ಚು ಅಕ್ರಮ, ಹಣವಂಚನೆ ಮುಂತಾದ ಪ್ರಕರಣಗಳಿಗೆ ಸಾಕ್ಷಿಯಾಗುತ್ತಿದೆ. ವಿಜಯನಗರ ಜಿಲ್ಲೆಯಾದಾಗಲಿಂದ ಇಲ್ಲಿಯ ಭೂಮಿಯ ಬೆಲೆ ಲಕ್ಷಗಟ್ಟಲೆ ಏರುತ್ತಿದೆ. ಇದನ್ನೇ ಲಾಭವಾಗಿಟ್ಟುಕೊಂಡ ಕೆಲವು ವಂಚಕರು ನಗರಸಭೆಯ ಹೆಸರನ್ನು ಬಳಸಿಕೊಂಡು ನಿಮಗೆ ನಗರಸಭೆಯಿಂದ ಸೈಟ್ ಕೊಡಿಸುತ್ತೇವೆ ಎಂದು ಅಮಾಯಕರಿಗೆ ವಂಚಿಸಿದ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಇದರ ಹಿಂದೆ ಮಾಜಿ ಸಚಿವರಾದ ಶ್ರೀ ಆನಂದ್ ಸಿಂಗ್ ಅವರ ಅಳಿಯನಾದ ಶ್ರೀ ಸಂದೀಪ್ ಸಿಂಗ್ ಅವರ ಹೆಸರು ಬಳಸಿಕೊಂಡು ಲಕ್ಷಾಂತರ ರೂಪಾಯಿಗಳನ್ನು ಅಮಾಯಕರಿಂದ ಪಡೆದಿದ್ದಾರೆ. ಈಗ ಅಮಾಯಕರು ಪೊಲೀಸ್ ಸ್ಟೇಷನ್ ಮೆಟ್ಟಲೇರಲು ಸಿದ್ಧರಾಗಿದ್ದರು. ಈ ಕುರಿತಾಗಿ ಆರ್5 ನ್ಯೂಸ್ ನಮ್ಮವರ ಸುದ್ದಿಯೊಂದಿಗೆ ಅಮಾಯಕರು, ವಂಚನೆಗೊಳಗಾದ ಜನರು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದ್ದು ಈ ರೀತಿಯಾಗಿ. ಸರ್, ಯಾವ ಕೌನ್ಸಿಲರಿಂದ ನಿಮ್ಗೆ ಏನು ಅನ್ಯಾಯ ಆಗಿದೆ, ಯಾವ ರೀತಿಯಿಂದ ಅನ್ಯಾಯ ಆಗಿದೆ, ಯಾವುದ್ರ ಬಗ್ಗೆ ಅನ್ಯಾಯ ಆಗಿದೆ ದಯವಿಟ್ಟು ಹೇಳ್ರಿ. ನಮಗೆ ಪ್ಲಾಟ್ ಕೊಡ್ತೀನಂತ ದ್ವಾರಕೇಶ್ ಅವರು ಆಫೀಸ್ನಾಗ ಕುಂತು ಮಾತಾಡಿಸಿ ಅಡ್ವಾನ್ಸ್ ಇಸ್ಕೊಂಡು ಅವ್ರ ಅಣ್ಣ ಶಾಂತಕುಮಾರ್ ಅಂತ ಅವ್ರು ಕೂಡ ನಿಂತು ನಾವು ಗ್ಯಾರಂಟಿ ಇದ್ದೀವಿ, ನೀವು ದುಡ್ಡು ಕೊಡ್ರಿ ಅಂತ ಹೇಳಿದ್ದಾರೆ. ಎಷ್ಟು ಇಸ್ಕೊಂಡಿದ್ದಾರೆ ದುಡ್ಡು? ನಮ್ಮ ಹತ್ರ 4 ಲಕ್ಷ ಇಸ್ಕೊಂಡಿದ್ದಾರೆ ಸರ್. ನಿಮ್ಮ ಹತ್ರ? ನಿಮ್ಮ ಒಬ್ಬರ ಹತ್ರ? ಟೋಟಲ್ ಎಷ್ಟು ಜನ ನೀವು ಕೊಟ್ಟಿದ್ದೀರಿ ಅಂದಾಜು? ಟೋಟಲ್ 8 ಮಂದಿ ಇದೀವಿ ಸರ್. ನೀವು ಈಗ ಬಂದಿರೋರು? ಈಗ ಬಂದಿರೋ 8 ಮಂದಿ ಇದೀವಿ ಸರ್. ಸರ್, ಹಾಗೂ ನಾನು ಇದೆಲ್ಲ ಅವರು ಆಫೀಸಿಗೆ ಹೋಗಿದ್ದೀವಿ ರಾತ್ರಿಗೆ. ನಾನು ನಮ್ಮ ಮಾವ ಸೇರಿ ಇಬ್ಬರು ಹೋಗಿ ಅಲ್ಲಿ ಕುಂತು ಅದು ಕೇಳಿದೀವಿ ನಾವು, ಏನು ಇದು ಮಾಡ್ತೀರಾ ಅಂದ್ರೆ, ಇಲ್ಲ ಜಾಗ ಕೊಡ್ತೀವಿ ಧೂಳ್ಪೇಟ್ನಲ್ಲಿ, ನಾವೇನೋ ಬಡವರು ಏನೋ ದುಡ್ಕೊಂಡು ತಿನ್ನೋರು, ಇದಕ್ಕೋಸ್ಕರ ನಾವು ಅವ್ರ ಹತ್ರ ಹೋಗಿ ಕೇಳಿದ್ವಿ. ಇಲ್ಲ ಕೊಡ್ತೀವಪ್ಪ, 3 ತಿಂಗಳಲ್ಲಿ ಇದಾಗ್ಬಿಡುತ್ತೆ, ನಿಮ್ಗೆ 30 × 40 ಅಡಿ ಹಿಂಗ ಒಂದು ಪ್ಲಾಟ್ ಕೊಡ್ತೀವಿ, ಒಂದೊಂದು ಪ್ಲಾಟಿಗೆ ಇಷ್ಟಿದಾಗತ್ತ. ಹೆಂಗ ಸರ್ ಅಂದ್ರ, ಇಲ್ಲ ಅದಕ್ಕೇನು ಇದಿಲ್ಲ, ನೀವು ಹೆದರೋದ ಅವಶ್ಯಕತೆ ಇಲ್ಲ, ಎಲ್ಲರಿಗೆ ಬಡವರಿಗೋಸ್ಕರನ ಅದು ಮಾಡಿರೋದು. ಅದು ನಿಮಗೆ ಇದು 30 × 40 ಅಡಿ ನಿಮಗೆ ಜಾಗ ಕೊಡ್ತೀವಿ ಒಂದೊಂದು. ಸ್ವಲ್ಪ ಅದು ಇದು ಆಗ್ತಾ ಇದೆ, ಎಲೆಕ್ಷನ್ ಸನಿಕ ಇದಾಗ್ಬಿಡುತ್ತೆ, ಎಲ್ಲ ನಿಮ್ಗೆ ಮಾಡಿ ಕೊಟ್ಬಿಡ್ತೀವಿ. ಎಲೆಕ್ಷನ್ ಅಂದ್ರೆ ಯಾವ ಎಲೆಕ್ಷನ್? ಇದು MLA ಎಲೆಕ್ಷನ್ ಟೈಮ್ ನಲ್ಲಿ. ಅಂದ್ರೆ ಇದು ಎಷ್ಟು ವರ್ಷ ಆಯ್ತಾ ಈಗ ನಿಮ್ಗೆ? ಈಗ ಆಲ್ರೆಡಿ ದುಡ್ಡು ಕೊಟ್ಟು ಎಷ್ಟು ವರ್ಷ ಆಯ್ತು? ಕೊಟ್ಟು ನಾವು 3 ವರ್ಷ ಐ ಥಿಂಕ್. ಅದು ಇದು ಸ್ವಲ್ಪ ಇದು ಡಿಸ್ಟಿಕ್ ಆಗ್ತಾ ಇದೆ, ಅದಾಗ್ತಾ ಇದೆ, ಇದೆ ಅದು ಇದೆ ಅಂತ ಬರೀ ಇದನ್ನು ಮಾಡ್ಕೊಂತ ನಮ್ಗೆ ದಿನ ನಾವು ಫೋನ್ ಮಾಡ್ತಾ ಇದ್ರೂ ಇದು ಇಲ್ಲ. ಆಮೇಲೆ ಐತಲ್ಲ, ನಾವು ಲಾಸ್ಟಿಗೆ ಐತಲ್ಲ ಸಾಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಹತ್ರ ಬಂದು ಅವ್ರಿಗೆ ಮಾತಾಡಿದ್ವಿ, ಸರ್ ಹಿಂಗೆ ನಮ್ದು ಇದಾಗಿದೆ ಅಂದ್ರೆ. ಆಮೇಲೆ ಅವರು ನಮ್ಮ ಪರವಾಗಿ ಅವ್ರಿಗೆ ಭಾಳಷ್ಟು ಸಲ ಕಾಲ್ ಮಾಡಿದ್ರು, ಮಾತಾಡಿದರು. ಅಂದರೂ ಯಾರು ಅದಕ್ಕೆ ಇವತ್ತಿಲ್ಲ ಇವತ್ತು ನಾಳೆ ಅಂತ ಇದಾಯಿತು. ಅದಕ್ಕೆ ಲಾಸ್ಟಿಗೆ ನಾವು ಬೇಜಾರಾಗಿ ಇವತ್ತು ಈ SP ಆಫೀಸ್ಗೆ ಬರಲಿಕ್ಕೆ ನಮ್ಗೆ ಇದಾಯಿತು. ಈಗ ನೀವು ಮುನ್ಸಿಪಾಲ್ಟಿನಲ್ಲಿ ಹೋಗಿ ಯಾವ್ದನ್ನ ಅಧಿಕಾರಿಗಳನ್ನು ಕಂಡು ಇಲ್ಲ ಆಫೀಸಲ್ಲಿ ಹೋಗಿ ಹಿಂಗ ಪ್ಲಾಟ್ ಕೊಡ್ತಾ ಇದ್ದೀರಾ ಏನಂತ ಏನಾರ ವಿಚಾರ ಮಾಡಿರಾ? ನಮ್ಮ ಕಸಿನ್ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದ್ರು ಅವರು ಅದ್ರ ಬಗ್ಗೆ ಏನು ಆ ರೀತಿ ಏನು ಇದಿಲ್ಲ ಅಂತೇಳಿ ಇದಾಯಿತು. ಆಮೇಲೆ ಇವ್ರಿಗೆ ಐತಲ್ಲ ನಾವು ದುಡ್ಡು ಕೊಡ್ರಿ ಅಂತೇಳಿ ತಲೆ ಬಿದ್ದಿದ್ದಾಗ ಅವ್ರು ಐತಲ್ಲ ನಮಗೆ ಬಾಂಡ್ ಪೇಪರ್ನಲ್ಲಿ ಹಿಂಗೆ ಬರೆದು ಕೈ ಬರೋ ಸಾಲ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ನಮ್ಗೆ ಸಾಲ ಯಾವ್ದಕ್ಕಂತಂದು ಬರ್ಸ್ಕೊಂಡಾರ ಅಂದ್ರೆ ಸಾಲ ಅದು ಆಕ್ಚುಲಿ ಖರ್ಚಿಗೋಸ್ಕರ ಅಂತೇಳಿ ಸಾಲ, ಸ್ವಂತ ಖರ್ಚಿಗೋಸ್ಕರ ಸಾಲ ಅಂತ ಅದು ನಾವು ಕೇಳಿದ್ವಿ. ಇದು ಹೆಂಗಿದಾಗತ್ತೆ, ನಾವು ಪ್ಲಾಟ್ ಅಂತ ಹೇಳ್ತೀವಿ. ಇಲ್ಲ, ಅದು ಪ್ಲಾಟ್ ಅಂತ ಇದರಲ್ಲಿ ಮೆನ್ಷನ್ ಮಾಡಕ್ ಆಗಲ್ಲ, ನೀವು ಇದನ್ನ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಇದಾಗತ್ತ ಅಂತ ಹೇಳಿ ನಾವು ಇದು ಕೊಡ್ತೀವಿ ಅಂತ ಹೇಳಿದಾರೆ. ಟೋಟಲ್ ನೀವು ಎಷ್ಟು ಜನ, ಎಷ್ಟು ಲಕ್ಷ ರೂಪಾಯಿ ಅವರು ವಸೂಲು ಮಾಡ್ಕೊಂಡಾರ ಟೋಟಲ್? 9 ಲಕ್ಷ ಚಿಲ್ಲರ್ ಇದೆ ಸರ್. ಅಲ್ಲ, ನೀವು 9 ಜನ ಅಂತ ಹೇಳ್ತಾ ಇದೀರಿ, ಟೋಟಲ್ 9.5 ಲಕ್ಷ ಏನೈತೆ, 30,000 ಇದೆ. ಇದೇ ರೀತಿ ನಿಮ್ಮ ಏರಿಯಾದಲ್ಲಿ ಬೇರೆಯವ್ರಿಗೂ ಇದು ಮಾಡ್ಯಾರ ಅಥವಾ ನಿಮ್ಗೆ ಅಷ್ಟಕ್ಕೆ ಮಾಡ್ಯಾರ? ಸರ್, ಬೇರೆಯವ್ರಿಗೆ ಮಾಡಿದ್ದಾರೆ. ಹೋದ್ ತಿಂಗಳ 70 ಜನ ಮಂದಿ ಹೋಗಿ ಮನೆ ಹತ್ರ ಗಲಾಟೆ ಮಾಡಿದ್ದಾರೆ ಕೂಡ ಗೊತ್ತಾಗ. ಅಂದ್ರೆ ಯಾವ ವಿಷಯ? ಇದೇ ವಿಷಯ ಸರ್, ಪ್ಲಾಟ್ ಕೊಡ್ತೀರಾ ಅಂತ ಅವ್ರ ಹತ್ರ. ಅವ್ರು ಎಷ್ಟು ಕೊಟ್ಟಾರ? ಅವ್ರಿಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮಗೆ ಮಹಾರಾಜ್ ಇದ್ದಾರೆ ಹಿಂದೆ, ನಾವು ಇದ್ದೀವಿ, ನಾವು ಮಾಡಿಸ್ಕೊಡ್ತೀವಿ. ಸಂದೀಪ್ ಸಿಂಗ್ ಇದ್ದಾರೆ, ನಮ್ಮ ಮಹಾರಾಜ್ ಇದ್ದಾರೆ, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ.
ಹಂಗ್ ಮಾಡಿ ಅವ್ರ ಹೆಸರು ಹೇಳಿ ಇವರು ಎಲ್ಲರ ಹತ್ರ ಅಡ್ವಾನ್ಸ್ Misuse ಮಾಡ್ತಾರೆ. ಮಿಸ್ಯೂಸ್ ಅವ್ರ ಹೆಸರು ಅವ್ರ ಹೆಸರು ಎಲ್ಲ ಕೆಡ್ಸ್ಬಿಟ್ಟಿದ್ದಾರೆ ಸರ್ ನೀವೀಗ ಮಹಾರಾಜ್ ಅಂದ್ರಲ್ಲ ಮಹಾರಾಜ್ ಸಂದೀಪ್ ಸಿಂಗ್ ಅವರು ಸಂದೀಪ್ ಅವ್ರ ಹತ್ರ ಹೋಗಿ ಕೇಳಿರ ಮಹಾರಾಜ್ ಹತ್ರ ಕೇಳಿಲ್ಲ ಸರ್. ಮತ್ತೆ ಅವ್ರ ಹೆಸರು ಯೂಸ್ ಆಗ್ತಾ ಇತ್ತಲ್ಲ ಇವ್ರು ನೀವು ಮತ್ತೆ ಅವ್ರಿಗೆ ಹೋಗಿ ಹೇಳಿದ್ರ ಸರ್ ನಿಮ್ಮ ಹೆಸರು ಹೇಳಿ ಹಿಂಗ್ ದುಡ್ಡು ಇದು ಮಾಡಕತ್ತಾರ ಇದು ಏನ್ ನಿಜಾನ ಸುಳ್ಳ ಯಾರು ಕೊಟ್ಟು ಬಿಡ್ತೀವಿ ಪ್ಲಾಟ್ ಅಂತ ಹೇಳ್ಬಿಡ್ತಿದ್ರು ಸರ್. ಕೊಡ್ತೀವಿ ಅಮೌಂಟ್ ಫ್ಲಾಟ್ ಕೊಡ್ತೀವಲ್ಲ ನೀವೆಲ್ಲ ಎದಕ್ ಟೆನ್ಷನ್ ತಗೊಂಡ್ರಿ ನಮ್ಗೆ ಇದಕ್ಕೆ ಭರೋಸೆ ಮಾಡಿ ಅವ್ರಂತೂ ಹೋಗಿದ್ದು ಸರ್. ಹೋಗಿದ್ರು ನಾವು ಸಿಗ್ಲಿಲ್ಲ ಸರ್ ಒಂದೆರಡು ಸತಿ ಯಾರು? ಸಂದೀಪ್ ಸರ್ ಹತ್ರ ಹೋಗಿದ್ರಾ? ಹೋಗಿದ್ದು ಸರ್, ಸಿಗ್ಲಿಲ್ಲ. ಹ್ಮ್. ಅಲ್ಲಿದ್ದಾರೆ ಇಲ್ಲಿದ್ದಾರೆ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಹ್ಮ್. ಆಮೇಲೆ ಮುನ್ಸಿಪಾಲಿಟಿ ಹತ್ರ ಹೋಗಿ ಕೇಳಿದ್ರೆ ಇಲ್ಲ ಅವ್ರು ಮೀಟಿಂಗ್ ನಲ್ಲಿ ಇದ್ದಾರೆ, ನೀವು ಅಲ್ಲಿಗೆ ಹೋಗಬೇಡಿ, ಏನೇ ಇದ್ರು ನಾನೇ ಬಗೆಹರಿಸ್ತೀನಿ, ಇನ್ನೊಂದು 15 ದಿವಸ ಕೊಡ್ತೀನಿ, 1 ವಾರ ಕೊಡ್ತೀನಿ, ಇಲ್ಲ ಬೆಂಗಳೂರಲ್ಲಿ ಪೇಪರ್ ರೆಡಿ ಆಗ್ತಿದೆ, ನಿಮಗೆ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್.